ಕೆಲವು ಹುಡುಗಿಯರು ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಆದ್ರೆ ತಮ್ಮ ಪ್ರೇಮಿಯನ್ನ ಬಿಟ್ಟು ಬೇರೆ ಯಾರನ್ನು ಮುಟ್ಟಿಸ್ಕೊಳ್ಳಲ್ಲ. ಉಳಿದ ಸುಳ್ಳುಗಳನ್ನ ನಾಳೆ ಮಾತಾಡೋಣ. ಕೆಲವು ಸಾವಿರ ಲಕ್ಷ ಕೋಟಿ ಸೆಕೆಂಡುಗಳ, ನಿಮಿಷಗಳ, ಕೊನೆಯಿಲ್ಲದ ಆಟಗಳು, ಗುರಿಯಿಲ್ಲದ ಪಯಣಗಳು, ಹಗಲು ರಾತ್ರಿಗಳು, ಕಣ್ಣ ಕೆಳಗಿನ ಕಪ್ಪ ಕಲೆಗಳು, ಕಣ್ಣಲ್ಲಿನ ನಿರಾಶೆಗಳು. ಸ್ತ್ರೀ ಪುರುಷರು ಇದ್ದಲ್ಲೇ ಇದ್ಬಿಟ್ರೆ ಅವರ ಬಯಕೆಗಳ ಸಂಗಮ ಎಂದಿಗೂ ಸಾಧ್ಯವಿಲ್ಲ. ಅದಕ್ಕೆ ಪುರುಷರು ಮಹಿಳೆಯರನ್ನ ಆಕರ್ಷಿಸಬೇಕಾಗತ್ತೆ. ತಮಗೆ ಬೇಕಾದ ಬದುಕು ಸಿಗದವರನ್ನು ಕೇಳಿ, ತಾವು ಕಳೆದುಕೊಂಡಿದ್ದನ್ನು ಹುಡುಕುತ್ತಿರುವವರನ್ನು ಕೇಳಿ. ನೀವು ಚತುರರಾದರೆ ಇಲ್ಲಿಗಲ್ ಲೆಜಿಟಿಮೇಟ್ ರಿಲೇಶನ್ಶಿಪ್ ಮತ್ತು ಲೆಜಿಟಿಮೇಟ್ ಇಲ್ಲಿಗಲ್ ರಿಲೇಶನ್ಶಿಪ್ ಗಳನ್ನದು ವ್ಯತ್ಯಾಸ ಏನು ಎಂದು ಕಾಮೆಂಟ್ ಮಾಡಿ. ನೀವು ಬೇರೆಯವ್ರ ತಟ್ಟೆಲ್ ಊಟ ಮಾಡಿದ್ರೆ ಇನ್ನನ್ಯಾರೋ ಬಂದು ನಿಮ್ ತಟ್ಟೆಲ್ ಊಟ ಮಾಡ್ತಾರೆ. ಅದಕ್ಕೆ ಈ ಅಕ್ರಮ ಸಂಬಂಧಗಳನ್ನೆಲ್ಲ ಬಿಟ್ಟು ಇರೋ ಸಂಗಾತಿಯ ಜೊತೆ ಸಂತೋಷವಾಗಿರಿ. ನಾಳೆಗಾಗಿ ಆಶೆಯಿಂದ ಎದುರು ನೋಡ್ತಿರುವವರನ್ನು ಕೇಳಿ, ಕನಸುಗಳಲ್ಲಿ ನಿಜವನ್ನ ಕಾಣ್ತಿರುವವರನ್ನು ಕೇಳಿ. ಒಂದು ಜೀವನ ಅಂದ್ರೆ ಕೆಲವು. ನೀವು ಬುದ್ಧಿವಂತರಾಗಿದ್ರೆ ಅಕ್ರಮವಾದ ಸಕ್ರಮ ಸಂಬಂಧಕ್ಕೂ ಸಕ್ರಮವಾದ ಅಕ್ರಮ ಸಂಬಂಧಕ್ಕೂ ಇರುವ ವ್ಯತ್ಯಾಸವೇನು ಅಂತ ಕಾಮೆಂಟ್ ಮಾಡಿ ನೋಡೋಣ. ತಮಗೆ ಬೇಕಾದ ಬದುಕು ಸಿಗದವರನ್ನು ಕೇಳಿ, ತಾವು ಕಳೆದುಕೊಂಡಿದ್ದನ್ನು ಹುಡುಕುತ್ತಿರುವವರನ್ನು ಕೇಳಿ. ನಾಳೆಗಾಗಿ ಆಶೆಯಿಂದ ಎದುರು ನೋಡ್ತಿರುವವರನ್ನು ಕೇಳಿ, ಕನಸುಗಳಲ್ಲಿ ನಿಜವನ್ನ ಕಾಣ್ತಿರುವವರನ್ನು ಕೇಳಿ. ಒಂದು ಜೀವನ ಅಂದ್ರೆ ಕೆಲವು ಸಾವಿರ ಲಕ್ಷ ಕೋಟಿ ಸೆಕೆಂಡುಗಳ, ನಿಮಿಷಗಳ, ಕೊನೆಯಿಲ್ಲದ ಆಟಗಳು, ಗುರಿಯಿಲ್ಲದ ಪಯಣಗಳು, ಹಗಲು ರಾತ್ರಿಗಳು, ಕಣ್ಣ ಕೆಳಗಿನ ಕಪ್ಪ ಕಲೆಗಳು, ಕಣ್ಣಲ್ಲಿನ ನಿರಾಶೆಗಳು. ರಾಜರ ಕಾಲದಲ್ಲಿ ಲೈಂಗಿಕ ಶಕ್ತಿ ಹೆಚ್ಚಿಸಲು ಬಳಸ್ತಿದ್ದ ರೆಸಿಪಿ ಏನನ್ನು ಗೊತ್ತಾ? ಹಾಲಿನಲ್ಲಿ ಗುಬ್ಬಚ್ಚಿ ಮೊಟ್ಟೆಗಳನ್ನ ಬೇಯಿಸಿ ಆ ಹಾಲಿಗೆ ಬೆಣ್ಣೆ ಮತ್ತು ಜೇನುತುಪ್ಪ ಬೆರೆಸಿ ಕುಡಿತಾ ಇದ್ರಂತೆ. ಹಿಂದೆ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಹಿರಿಯರ ಆಶೀರ್ವಾದ ಪಡೆದು ಹೋಗ್ತಿದ್ರು. ಈಗ ಫೋನಿನಲ್ಲಿ 100% ಚಾರ್ಜಿಂಗ್ ಇದೆಯಾ ಎಂದು ನೋಡಿ ಹೋಗ್ತಿದ್ದಾರೆ. ಲಿಂಗ ಸಮಾನತೆ ಎನ್ನುವುದು ಉಡುಗೊರೆಯಲ್ಲ, ಅದು ನಮ್ಮ ಮೂಲಭೂತ ಹಕ್ಕು. ನಾವು ಅಸ್ತಿತ್ವದಲ್ಲಿರುವ ಅಧಿಕಾರದ ರಚನೆಗಳನ್ನ ಪ್ರಶ್ನಿಸಬೇಕು. ಹೆಂಡತಿ ಮನಸ್ಸು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ರೆ ಲಕ್ಕು, ಆದ್ರೆ ಎಜುಕೇಟೆಡ್ ಹಸ್ಬೆಂಡ್ ಸಿಗೋದು ಕಾಮನ್ ಬಿಡಿ. ಶೃಂಗಾರವು ಚದುರಂಗದಂತೆ. ಮೊದಲು ರಾಣಿಯನ್ನ ಯಾವ ಸ್ಥಾನದಲ್ಲಿ ಇಡಬೇಕೆಂದು ತಿಳಿದಿರಬೇಕು. ಅದರ ನಂತರವೇ ತೀರದ ದಾಹ, ದಣಿಯದ ದೇಹಗಳು. ಮತಗಳನ್ನ ಮಾರಿಕೊಳ್ಳುವ ಜನರು ದೇಹವನ್ನ ಮಾರಿಕೊಳ್ಳುವ ವೇಶ್ಯೆಯರಿಗೆ ಸಮಾನ. ಬಿರಿಯಾನಿ ಕೊಟ್ಟು ವೋಟ್ ಹಾಕಲು ಹೇಳುವ ನಾಯಕರು ಮೂಳೆಗಳಿಗಾಗಿ ಎದುರು ನೋಡುವ ನಾಯಿಗಳಿಗೆ ಸಮಾನ. ಒಮ್ಮೆ ಸೋಲುವುದು ಸೋಲು ಅಲ್ಲ, ನಿಂತು ಹೋಗುವುದೇ ಸೋಲು. ಕಷ್ಟಪಡುತ್ತಿರುವ ಮನುಷ್ಯನನ್ನ ಯಾರೂ ತಡೆಯಲು ಸಾಧ್ಯವಿಲ್ಲ. ಒಮ್ಮೆ ಒಬ್ಬ ಪುರುಷನು ಸ್ತ್ರೀಲೆಯ ಆಸೆಗೆ ಬಿದ್ದಲ್ರೆ ಅವಳು ಬೇಡ ಎಂದ್ರೆ ಅವನು ಅದನ್ನು ಸಹಿಸಲಾರದ ಮಗು. ಅವನು ಜಗತ್ತಿಗೆ ಎಷ್ಟೇ ದೊಡ್ಡ ದೊರೆಯಾಗಿದ್ರು ಅವನು ಸ್ತ್ರೀಲೆಗೆ ಗುಲಾಮ. ಆಲೋಚಿಸಿ ಮಾತನಾಡಿದ್ರೆ ಮಾತ್ರ ತಲೆಯಲ್ಲಿ ಮೆದುಳ ಇದೆ ಎಂದರ್ಥ. ಇಷ್ಟ ಬಂದಂತೆ ಮಾತನಾಡಿದ್ರೆ ತಲೆಯಲ್ಲಿ ಕೆಸರಿದೆ ಎಂದರ್ಥ. ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಹೆಂಡತಿಯನ್ನ ಮುತ್ತಿಕ್ಕುವ ಪುರುಷನು ಸಾಮಾನ್ಯವಾಗಿ 5 ವರ್ಷ ಹೆಚ್ಚು ಬದುಕ್ತಾನೆ. ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಬಿಡುವಿಲ್ದವರಾಗಿ, ಆಗ ದ್ವೇಷ, ಭಯ, ನೋವಿಗೆ ಸಮಯವೇ ಇರೋದಿಲ್ಲ. ಸೌಂದರ್ಯವಿಲ್ಲದ ಜೀವನವು ಹಾಳಾದ ಮನೆಯಂತೆ. ಅವಕಾಶಗಳಿಗಾಗಿ ಕಾಯಬೇಡಿ, ನೀವೇ ಅವುಗಳನ್ನ ಸೃಷ್ಟಿಸಿಕೊಳ್ಳಿ. ಒಳ್ಳೆಯ ಮಾತು. ಮನಸ್ಸಿನಲ್ಲಿ ಮಾಲಿನ್ಯವಿದ್ದಾಗ ದೇಹವನ್ನು ಎಷ್ಟೇ ಸ್ವಚ್ಛವಾಗಿಟ್ಕೊಂಡ್ರು ಏನು ಪ್ರಯೋಜನ? ಮೀನುಗಳು ರಾತ್ರಿ ಹಗಲು ನೀರಿನಲ್ಲಿಯೇ ಇದ್ರೂ ಅವುಗಳ ವಾಸನೆ ಹೋಗೋದಿಲ್ಲ ತಾನೆ. 60 ವರ್ಷಗಳಲ್ಲಿ ಅರೆ ಎಕರೆ ಸಂಪಾದಿಸದ ಮಾವ ಅಳಿಯ ಮಾತ್ರ 25 ವರ್ಷಗಳಿಗೆ ಕೋಟ್ಯಾಧಿಪತಿ ಆಗ್ಬೇಕೆಂದು ಬಯಸ್ತಾನೆ. ಆ ಚಡಪಡಿಕೆಗೆ ಆತ ಇಟ್ಕೊಂಡ ಹೆಸರು ಮಗಳ ಮೇಲಿನ ಪ್ರೀತಿ. ನೀವು ಬದಲವನ್ನು ಬಯಸಿದ್ದರೆ ನೀವು ಬದಲವನ್ನು ಆಗಬೇಕು. ಇತರರಿಗಾಗಿ ಕಾಯುವುದನ್ನು ನಿಲ್ಲಿಸಿ. ಊಸರವಳ್ಳಿ ಅಪಾಯದಲ್ಲಿ ಮಾತ್ರ ಬಣ್ಣ ಬದಲಾಯಿಸುತ್ತದೆ. ಮನುಷ್ಯರು అగత్యಕ್ಕೆ అನುగుణವಾಗಿ బಣ್ణ బదలాయిస్తారు. ఊసరవెల్లి ప్రమాదంలో మాత్రమే రంగులు మారుస్తుంది. మానవులు అవసరాన్ని బట్టి రంగులు మారుస్తారు. ಊಟಕ್ಕೆ ಸಮಯ ಹೇಳಿ ಎಂದು ಒಬ್ಬ ಪಂಡಿತರನ್ನು ಕೇಳಿದ್ರೆ ಅವರು ಹೇಳಿದ ಉತ್ತರ, ಇಲ್ಲದವನಿಗೆ ಸಿಕ್ಕಾಗ, ಇದ್ದವನಿಗೆ ಜೀರ್ಣವಾದಾಗ. ಮದುವೆಗೂ ಹಿಂದೆ ಸ್ಯಾಲ್ರಿ ಬಂದ ತಕ್ಷಣ ಫ್ರೆಂಡ್ಸ್ ಜೊತೆ ವೈನ್ಸ್ಗೆ ಹೋಗ್ತಿದ್ದ. ಮದುವೆ ಆದ್ಮೇಲೆ ವೈಫ್ ಜೊತೆ ಡಿಮಾರ್ಟ್ಗೆ ಹೋಗ್ತಾನೆ. ಕೇಳುವವನು ಹತ್ರ ತಕ್ಕೋತಾನೆ, ಹಂಗಸುವವನು ಆಶ್ರಯ ನೀಡ್ತಾನೆ, ಕೇಳುವವನು ಬೆಲೆ ಕೊಡ್ತಾನೆ. ಯಾರಿಗೂ ಏನೂ ಮಾಡೋದಿಲ್ಲ, ಮಾಡದಂತೆ ನಟಿಸ್ತಾರಷ್ಟೆ. ಇದನ್ನು ತಿನ್ನುತ್ತಿರುವ ತನಕ ಇದನ್ನು ಎಲೆ ಎಂದು ಕರೆಯಲಪಡುತ್ತದೆ. ತಿಂದ ನಂತರ ಇದನ್ನು ಬಲಸಿದ ಎಲೆ ಎಂದು ಕರೆಯಲಪಡುತ್ತದೆ. ಗಾಸಿಪ್ಗಳು ಶತ್ರುಗಳ ಮೂಲಕ ಹುಟ್ಟಿ, ಅಜ್ಞಾನಿಗಳ ಮೂಲಕ ಹರಡಿ, ಮೂರ್ಖರಿಂದ ಅಂಗೀಕರಿಸಲ್ಪಡ್ತವೆ. ಈ ಮೂರರಲ್ಲಿಯೂ ನಾವಿರಬಾರ್ದು. ನಮಸ್ಕಾರ. ಸಂಸ್ಕೃತಿ ಮತ್ತು ಸಂಭ್ರಮದ ಈ ಸಂಯೋಜನೆಯಲ್ಲಿ ಈ ಸುಂದರ ಸೀರೆಯನ್ನ ಧರಿಸಿರೋದು ನನಗೆ ತುಂಬಾ ಸಂತೋಷ ತಂದಿದೆ. If elders say it, it's an old saying. If doctors say it, it's science. If religion says it, it's fear. If charity says it, ನೀವು ಪ್ರತಿದಿನ ಏನಾದ್ರೂ ಮಾಡ್ಬಿಡಿ, ಒಂದ್ ಕೆಲಸ ಮಾಡಿ. ನಿಮ್ ಪಾರ್ಟ್ನರ್ಗೆ ದಿನಕ್ಕೆ ಒಂದ್ಸಲವಾದ್ರೂ ಕನಿಷ್ಠ 10 ಸೆಕೆಂಡ್ ಬಿಡದಂತೆ ಒಂದು ಮುತ್ತು ಕೊಡಿ. ಮದುವೆಗೆ ಮುನ್ನ ಅನುಮಾನಗಳನ್ನ ಸ್ಪಷ್ಟಪಡಿಸಿಕೊಳ್ಳೋದು ಉತ್ತಮ. ಇಲ್ಲದಿದ್ರೆ ಪತಿಯು ಗರ್ಭಿಣಿಯಾಗುವ ದಿನಗಳು ಹತ್ತಿರದಲ್ಲಿವೆ. ಮನೆಯ ಖರ್ಚಿನ ಬೆಲೆ ತಿಳಿಯದ ಹೆಂಡತಿ
ಕಷ್ಟದ ಬೆಲೆ ತಿಳಿಯದ ಮಗ, ಸಂಬಂಧಗಳ ಬೆಲೆ ತಿಳಿಯದ ಮಗಳು, ಇವರನ್ನು ಎಷ್ಟು ಬೆಳೆಸಿದ್ರು ವ್ಯರ್ಥ. ಜನರಿಗೆ ನಾವು ಹೇಗಿದ್ರು ಕಷ್ಟವೇ. ಚೆನ್ನಾಗಿದ್ರೆ ಹೊಟ್ಟೆ ಕಿಚ್ಪಡ್ತಾರೆ, ಕೆಟ್ಟಿದ್ರೆ ಊರಿಡೀ ಸಾರ್ತಾರೆ. దుడ్డిద్రే 10 ಜನರಲ್ಲಿ ಒಬ್ಬ, ఇల్లదిద్రే ప్రయోజనకు బారదవను. శరీరాన్ని తాకడం ప్రేమ కాదు, మనసుని గెలవడం ప్రేమ. ఒంటి మీద చేయేసేవాడు మొగుడు అవ్వచ్చు కానీ కంట్లో నీరు రాకుండా చూసుకునేవాడే నిజమైన ప్రేమికుడు. ప్రాణం పోయే వరకు నీతో ఉంటాను అని చెప్పడం గొప్ప కాదు, నా ప్రాణం పోయినా నా ప్రేమ నీతోనే ఉంటుంటుంది అని నమ్మించడం గొప్ప. కొంతమంది అమ్మాయిలకు అందం తక్కువ ఉండొచ్చు, కానీ వాళ్ళు చూపించే ప్రేమలో నిజాయితీ మాత్రం ఆకాశం అంత ఉంటుంది. వాళ్ళు కళ్ళతో మాట్లాడితే అర్థం చేసుకోవాలి కానీ